ಹಾಯ್ ಮೇಘನಾ, ಕೈಯಲ್ಲಿ ಹೊಸ ಸ್ನಾಕ್ ಮಾಡಿರೋದಲ್ಲ ಅಮ್ಮ ನಿಂಗೆ ಕೊಟ್ಟಿದ್ದಾರೆ. ಹೇಗಿದೆ, ತಿಂದ್ಯಾ ನೀನು? ತಿಂದೆ ಆಂಟಿ, ತುಂಬಾ ಚೆನ್ನಾಗಿತ್ತು. ಆಂಟಿ ತಂದ್ಕೊಟ್ಟಿದ್ರು. ಇದು ಬಾಳೆಕಾಯಿ ಅಂತ ಗೊತ್ತಾಗಿಲ್ಲ, ಪನ್ನೀರ್ ಅಂತಾನೆ ಅನ್ಕೊ. ಹೌದಾ, ಇಷ್ಟ ಆಯ್ತಾ? ಇಷ್ಟ ಆಯ್ತು. ನಮಸ್ತೆ ಎಲ್ರಿಗೂ. ಇವತ್ತೇನಂದ್ರೆ ಒಂದು ಯುನೀಕ್ ರೆಸಿಪಿ ಅಂದ್ರೆ ಇದೊಂದು ಸ್ನಾಕ್ಸ್ ತರ, ಒಂದು ಕೇವಲ 5 ನಿಮಿಷದಲ್ಲಿ ಆಗ್ತದೆ. ನೀವು ಆರಾಮ್ಸೆ ಒಂದು 5 ಮಿನಿಟ್ಸ್ ಅಲ್ಲಿ ಮಾಡ್ಬೋದು ಇದನ್ನ. ಚೆನ್ನಾಗಿದೆ. ಏನಾದ್ರೂ ಸ್ನಾಕ್ಸ್ ರೀತಿ ಮಾಡೋಣ ಅಂತ ಹೇಳಿದೆ ನಾನು ಇವ್ರ ಹತ್ರ. ಅದಕ್ಕೆ ಅವರು ಬಾಳೆಕಾಯಲ್ಲಿ ಈ ಚೈನೀಸ್ ರೀತಿಯಲ್ಲಿ ಚಿಲ್ಲಿ ಮಾಡಿದ್ದಾರೆ ಬಾಳೆಕಾಯಿ. ನೀವು ಬಜ್ಜಿ ಎಲ್ಲ ಕೇಳಿರ್ಬೋದು ಬಾಳೆಕಾಯಲ್ಲಿ, ಬಟ್ ಇದು ಕೇಳಿರ್ಲಿಕ್ಕಿಲ್ಲ. ಸೊ ಇದು ನಿಮ್ಗೆ ಇದು ಹೊಸಾದಂತ ಅನ್ಕೋತೀನಿ. ಬಟ್ ತುಂಬಾ ಚೆನ್ನಾಗಿದೆ. ಒಂದು ಟೇಸ್ಟ್ ನೋಡ್ತಾ ಇದ್ದೀನಿ ಈಗ. ಚೆನ್ನಾಗಿದೆ. ಬೇಗ ಆಗುತ್ತೆ. ಇದು ಹೇಗೆ ಮಾಡುದಂದ್ರೆ, ಈಗ ಹೇಗೆ ಮಾಡುದು ಅಂತ ನಾನು ತೋರಿಸ್ತೀನಿ. ಕಾಯಿಯಲ್ಲಿ ನಾನು ಒಂದು ಚೈನೀಸ್ ಐಟಮ್ ಮಾಡಿದ್ದೀನಿ. ಈ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಒಳ್ಳೇದು. ಅವರಿಗೆ ಈ ತರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಬಾಳೆಕಾಯಿ ಅಂತ ಅನಿಸೋದೇ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮತ್ತೆ ಮಕ್ಕಳಿಗೆ ಕೊಡಿ. ಇದೊಂದು ರೆಸಿಪಿ ಹೊಸದಾಗಿ ನಾನು ಮಾಡಿದ್ದೀನಿ. ಅಂದ್ರೆ ಅನಿಸ್ತಾನೆ ಇಲ್ಲ, ತುಂಬಾ ರುಚಿಯಾಗಿದೆ, ಮತ್ತೆ ಬೇಗ ಕೂಡ ಆಗುತ್ತೆ. ನೀವು ಮಾಡ್ಬೋದು. ಮಕ್ಕಳಿಗೆ ಅದು ಗೊತ್ತಾಗೋದೇ ಇಲ್ಲ. ನೀವು ಮಾಡಿ ಕೊಡಿ ಮನೆಯಲ್ಲಿ, ಒಂದ್ಸರಿ ಮಾಡಿ ನೋಡಿ. ಥ್ಯಾಂಕ್ ಯು. ನಾನು ಇವತ್ತು ಒಂದು ಬಾಳೆಕಾಯಿ ಚೈನೀಸ್ ಚಿಲ್ಲಿ ಮಾಡ್ತಾ ಇದ್ದೇನೆ. ಬೇಗನೆ ಆಗುವಂತ ಒಂದು ರೆಸಿಪಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಂದ್ರೆ, ಬಾಳೆಕಾಯಿ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 4 ಅಥವಾ ಒಂದು 5 ಹಸಿಮೆಣಸಿನ್ಕಾಯಿ, ಒಂದು 5-6 ಒಣಮೆಣಸಿನ್ಕಾಯಿ, ಉಪ್ಪು, ಎಣ್ಣೆ, ಸ್ವಲ್ಪ ಸಾಸ್. ಇದು ಹೇಗೆ ಮಾಡುವುದು ಅಂತ ನಾನು ಹೇಳ್ತೀನಿ ಈಗ. ನೋಡಿ, ಆವಾಗ ತೋರಿಸಿದ್ವಲ್ಲ ಇಂಗ್ರೀಡಿಯೆಂಟ್ಸ್. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಫಸ್ಟ್ಗೆ. ಆಮೇಲೆ ಬಾಳೆಕಾಯಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ರೀತಿ ಹಾಕಿಡ್ಬೇಕು. ಇಲ್ಲಾಂದ್ರೆ ಅದು ಕಪ್ಪಾಗುತ್ತೆ ಕಲರ್ ಅಂತ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಯಾವಾಗ್ಲೇ ತೋರಿಸಿದ್ವಲ್ಲ ನಾವು ಮೆಣಸಿದೆಯಲ್ಲ, ಅದನ್ನ ರುಬ್ಕೊಂಡಿಟ್ಟಿದ್ದಾರೆ ಸ್ವಲ್ಪ ತರಿಯಾಗಿ. ಆಮೇಲೆ ಇದು ಏನು ಕಾರ್ನ್ಫ್ಲೋರ್ ಅಲ್ಲ? ಕಾರ್ನ್ಫ್ಲೋರ್. ಇದು ಎಷ್ಟು? ಅದೊಂದು 2 ಸ್ಪೂನ್. ಇದೊಂದು 2 ಸ್ಪೂನ್ ಅಂತೆ. ಇವಾಗ ಅವ್ರು ಮಾಡ್ತಾರೆ ಹೇಗೆ ಅಂತ ನೋಡುವ. ನೋಡಿ, ಇವಾಗ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಒಂದು 3-4 ಸ್ಪೂನ್ ಹಾಕಿ. 2-3 ಸ್ಪೂನು ಎಣ್ಣೆ ಹಾಕಿದ್ದಾರೆ ಇವಾಗ. ನೋಡಿ, ಇವಾಗ ಪ್ಯಾನ್ ಬಿಸಿ ಆದ್ಮೇಲೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದಾರೆ. ಈಗ ಈರುಳ್ಳಿ ಹಾಕ್ತಾ ಇದ್ದೇನೆ. ಇದು ಒಂದೇ ಒಂದು ಈರುಳ್ಳಿ. ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದಾರೆ. ಒಟ್ಟಿಗೆ ಫ್ರೈ ಆಗ್ಬೇಕದು. ಎಲ್ಲ ಒಟ್ಟಿಗೆ ಫ್ರೈ ಆಗ್ತದೆ. ಈಗ ಬಾಳೆಕಾಯಿ ಹಾಕ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ತೀನಿ. ಈಗ ಇದು ಸ್ವಲ್ಪ ನೀರು ಹಾಕಿದ್ದೇನೆ, ಸ್ವಲ್ಪ ಬೇಯಲಿ. ನಾನು ಸ್ವಲ್ಪ ಮುಚ್ಚಿಡ್ತೇನೆ. ನೋಡಿ, ಇವಾಗ ಬಾಳೆಕಾಯಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾನು ಕಾರ್ನ್ಫ್ಲೋರ್ ತಗೊಂಡಿದ್ದೆ ಅಲ್ಲ, ಅದಕ್ಕೆ ಈ ಒಣಗಿದ್ದು ಒಣಮೆಣಸಿನಕಾಯಿ ಇಟ್ಕೊಂಡಿದ್ದಲ್ಲ, ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು, ನೈಸ್ ಆಗಿ ಮಾಡಬಾರ್ದು, ತರಿಯಾಗಿ, ಆ 2 ಸ್ಪೂನು ಪೇಸ್ಟ್ ಅನ್ನು ಈ ಕಾರ್ನ್ಫ್ಲೋರಿಗೆ ಹಾಕ್ಬೇಕು. ಜಾಸ್ತಿ ಹಾಕ್ಬೇಡಿ, ತುಂಬಾ ಖಾರ ಆಗುತ್ತೆ. ಅದಕ್ಕೆ ನೋಡಿ, ಈ ಚೈನೀಸ್ ಸಾಸ್ ಇದೆ, ಅದನ್ನು ಹಾಕ್ತೀನಿ ನಾನು. 2 ಸ್ಪೂನ್ ಇದೆಯಾ? ಒಂದು 3-4 ಸ್ಪೂನ್ ಹಾಕ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನು. ನೋಡಿ, ಇದನ್ನು ಹಾಕ್ತಾ ಇದ್ದೀನಿ ನಾನು. ಬೇಕಾದ್ರೆ ಹಾಕೊಳ್ಳಿ. ಕಾರ್ನ್ಫ್ಲವರ್ ಸಾಸ್ ಎಲ್ಲ ಹಾಕಿದ್ದೀನಿ ಅಲ್ಲ, ಸ್ವಲ್ಪ ಸಿಮ್ ಅಲ್ಲಿ ಬೇಯಲಿ. ನೋಡಿ, ಇವಾಗ ರೆಡಿ ಆಯ್ತು. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಗಾರ್ನಿಶ್ ಮಾಡ್ತಾ ಇದ್ದಾರೆ.